ನಮಸ್ಕಾರ. ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ಪಟ್ಟಣದ ಉದ್ಯಮಿ ಜಮೀರ್ ಅಹಮದ್ ದರ್ಗಾವಾಲೆಯನ್ನು ಅಪಹರಣ ಮಾಡಿದ 5 ಜನರನ್ನು ಮುಂಡಗೋಡ್ ಪೊಲೀಸರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಬಂಧಿಸಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ನಿನ್ನೆ ದಿನ ಸ್ಕೂಟಿಯಲ್ಲಿ ಸ್ನೇಹಿತನೊಂದಿಗೆ ಬರುತ್ತಿರುವಾಗ ಹಿಂಬದಿಯಿಂದ ಬಿಳಿ ಕಾರೊಂದು ಡಿಕ್ಕಿ ಹೊಡೆದು ಬೀಳಿಸಿ ಅಪಹರಣ ಮಾಡಿದ್ದರು. ಈ ಕುರಿತು ಕಾರವಾರದಲ್ಲಿ ಉತ್ತರ ಕನ್ನಡ ಎಸ್ಪಿ ಎಂ ನಾರಾಯಣ್ ರವರು ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆ ರಾತ್ರಿ ಜಮೀರ್ ಬೈಕ್ನಲ್ಲಿ ಹೋಗುತ್ತಿರುವಾಗ ಹಿಂದಿನಿಂದ ಕಾರಿನಿಂದ ಗುದ್ದಿದ್ದಾರೆ. ಕಾರು ಗುದ್ದುತ್ತಿದ್ದಂತೆ ಬೈಕ್ ಸವಾರ ಜಮೀರ್ ದುರ್ಗಾವಾಲೆ ಬೈಕ್ನಿಂದ ಕೆಳಕ್ಕೆ ಬಿದ್ದಿದ್ದಾನೆ. ಕೂಡಲೇ ಜಮೀರ್ ಹಾಗೂ ಆತನ ಜೊತೆ ಇದ್ದವರ ಜೊತೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಜಮೀರ್ ದುರ್ಗಾವಾಲೆ ಎಂಬಾತನನ್ನ ಕಾರಿನಲ್ಲಿ ಹಾಕಿ ಒಯ್ಯಲಾಗಿತ್ತು. ಪ್ರಕರಣ ದಾಖಲಿಸಿ ಮುಂಡಗೋಡ್ ಪೊಲೀಸ್ ತಂಡ ಕಾರ್ಯಾಚರಣೆ ನಡೆಸಿತ್ತು. ಅಪಹರಣ ಮಾಡಿದವರು ಜಮೀರ್ ಕುಟುಂಬಸ್ಥರಿಗೆ ಕರೆ ಮಾಡಿ 35 ಲಕ್ಷ ರೂಪಾಯಿ ಡಿಮ್ಯಾಂಡ್ ಕೂಡ ಮಾಡಿದ್ದರು. ನಿನ್ನೆ ಸಂಜೆ ಮುಂಡಗೋಡು ಶಾಸಕರ ಮಾದರಿ ಶಾಲೆ ಹತ್ರ 4 ಜನ ದುಷ್ಕರ್ಮಿಗಳು ಒಂದು ವೈಟ್ ಬಣ್ಣದ ಕಾರಲ್ಲಿ ಬಂದು ಬೈಕಲ್ಲಿ ಹೋಗ್ತಾರಂತ ಒಂದು ಆಸನಿಗೆ ಗುದ್ದಿ ಅದರಲ್ಲಿ ಬಿದ್ದಂಥ ಒಬ್ಬ ಜಮೀರ್ ದರ್ಗಾವಾಲೆ, ಅವನು ಸ್ವತಃ ಮುಂಡಗೋಡವನು, ಬೇರೆ ಸಣ್ಣ ವ್ಯಾಪಾರ ಮಾಡ್ತಾಯಿದ್ದಾರೆ. ಅವರು ಹುಬ್ಳಿನಲ್ಲಿ ಇರ್ತಾರೆ. ಹಾಗಾಗಿ ಇಮಿಡಿಯೇಟ್ಲಿ ಅವರು ಯಾರು ಅವನ್ನ ಕಿಡ್ನಾಪ್ ಮಾಡಿಸ್ತಾಯಿದ್ರು ಅವನು ರಕ್ಷಣೆ ಮಾಡೋಕ್ಕೆ ಹೋದಾಗ ಚಾಕುನೂ ಸಹ ತೋರಿಸಿದ್ರು ಅಂತೇಳಿ ಅಲ್ಲಿರೋಂಥ ಕಂಪ್ಲೇಂಟ್ ನಮ್ಗೆ ಹೇಳಿದ ಮೇಲೆ ಇಮಿಡಿಯೇಟ್ಲಿ ಮುಂಡಗೋಡು ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ಒಂದು ರಿಜಿಸ್ಟರ್ ಆಯಿತು. ಹಣ ಕೊಡದೇ ಇದ್ರೆ ಜಮೀರ್ನನ್ನು ಕೊಲೆ ಮಾಡಿ ಸಾಯಿಸುವುದಾಗಿ ಬೆದರಿಸಿದ್ದರು. ನಿರಂತರ ಅವರನ್ನು ಟ್ರೇಸ್ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಹಾವೇರಿ ಬಳಿಯ ಟೋಲ್ ಗೇಟ್ನಲ್ಲಿ ಜಮೀರ್ನನ್ನು ಬಿಟ್ಟು ಹೋಗಿದ್ದಾರೆ. ಆತನ ಕಾಲಿಗೆ ಚಾಕುವಿನಿಂದ ಚುಚ್ಚಿ ಅತಿಯಾಗಿ ಗಾಯ ಮಾಡಿದ್ದಾರೆ. ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಇನ್ನು ಅಪಹರಣ ಮಾಡಿ ಬಿಟ್ಟು ಹೋದ 5 ಜನ ಅಪಹರಣಕಾರರನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಮುಂಡಗೋಡ್ ಪೊಲೀಸರು ಬಂಧಿಸಿದ್ದಾರೆ. ಅದಾದ ನಂತರ ಯಾರು ಕಿಡ್ನಾಪರ್ಸ್ ಇದ್ದಾರೆ ಅವರು ಇವ್ರ ಮನೆಯವರಿಗೆ ರಾತ್ರಿ ನಿನ್ನೆಲ್ಲ ಫೋನ್ ಮಾಡಿ ಒಂದು 35 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವನ್ನ ಮರ್ಡರ್ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಿರ್ಸಿ DSP ಶ್ರೀ ಗಣೇಶ್, ಮುಂಡಗೋಡು ಇನ್ಸ್ಪೆಕ್ಟರ್ ನೀಲಮ್ಮನವರು ಮತ್ತು ಎಲ್ಲ ತಂಡ ಮಾಡಿ ನಾವು ಯಾರು ಕಿಡ್ನಾಪ್ ಆಗಿದೆ ಅವನ್ನ ರಕ್ಷಣೆ ಮಾಡೋದಕ್ಕೆ ರಾತ್ರಿಯೆಲ್ಲ ನಾವು ಕಾರ್ಯಾಚರಣೆ ಮಾಡಿದ್ವಿ. ಈಗ ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಹಾವೇರಿ ಟೋಲ್ ನಾಕ ಹತ್ರ 5 ಗಂಟೆಗೆ ಯಾರು ಕಿಡ್ನಾಪ್ ಆಗಿದ್ದ ಅವನನ್ನು ನಾವು ರಕ್ಷಣೆ ಮಾಡಿದ್ವಿ. ಈಗ ಅವರು ಕಾಲಿಗೆ ತುಂಬ ಬಲವಾದಂಥ ಗಾಯಗಳು, ಕಿಡ್ನಾಪರ್ಸ್ ಅವ್ರನ್ನ ಚೆನ್ನಾಗಿ ದುಡ್ಡು ಕೊಟ್ಟಿಲ್ಲ ಅಂಥೇಳಿ ಚೆನ್ನಾಗಿ ಹೊಡೆದಿದ್ದಾರೆ. ಅವನ್ನ ನಾವು ಹುಬ್ಳಿ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿಸಿದ್ದೀವಿ. ಈಗ ಅವರು ಒಂದು ಸತಿ ಚೇತರಿಸ್ಕೊಂಡಿದ ಮೇಲೆ ಇವ್ರು ಯಾರು ಕರೆ ಬಂತು, ಯಾರು ಕಿಡ್ನಾಪರ್ಸ್ ಮಾಡಿದ್ರು ಮತ್ತು ಯಾಕೆ ದುಡ್ಡು ಡಿಮ್ಯಾಂಡ್ ಮಾಡಿದ್ರು, ದುಡ್ಡು ಹೆಂಗೆ, ಇದೆಲ್ಲ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ. ಈಗಾಗಲೇ ನಾವು ವಿಶೇಷವಾದಂಥ ತಂಡವನ್ನು ನಾವು ನಮ್ಮ ಜಿಲ್ಲಾ ಪೊಲೀಸಿಂದ ಮಾಡಿದ್ದೀವಿ. ನಾವು ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ನಾವು ಸದ್ಯದಲ್ಲೇ ಆರೋಪಿಗಳನ್ನ ನಾವು ಬಂಧನ ಮಾಡ್ತೀವಿ.